ಇವತ್ತು ಮೊದಲ ಸುದ್ದಿಯನ್ನು ನೋಡೋದಾದ್ರೆ ದಲಿತ ಸಚಿವರ ಡಿನ್ನರ್ ಪಾರ್ಟಿಗೆ ಬ್ರೇಕ್ ಹಾಕಿಸಿದ್ದಕ್ಕೆ ಡಿಕೆಶಿ ವಿರುದ್ಧ ಮೊನ್ನೆ ರಾಜಣ್ಣ ಗರಂ ಆಗಿದ್ರು. ನಾವೇನೋ ಅವರ ಆಸ್ತಿಯನ್ನ ಬರೆಸ್ಕೊಂಡಿದ್ದೀವ, ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ವಿರೋಧಿಗಳ ಅವರು ಎಲ್ಲ ತುಂಬಾ ದಿನ ನಡೆಯೋದಿಲ್ಲ ಅಂತ ಹೇಳಿದ್ರು. ಇದೀಗ ಮುಂದಿನ ವಿಧಾನಸಭೆ ಚುನಾವಣೆಯನ್ನ ಡಿಕೆಶಿ ನೇತೃತ್ವದಲ್ಲೇ ಎದುರಿಸೋಣ ಅಂತ ಹೇಳುತ್ತಲೇ 2.5 ವರ್ಷ ಸಿಎಂ ಆಗಲು ಈಗ ಯಾಕೆ ಹೋರಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದ್ರಿಂದ ಅವರು ಪೂರ್ಣ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿರಲಿ, ಕೇವಲ 2.5 ವರ್ಷ ಅಧಿಕಾರಕ್ಕಾಗಿ ಹೋರಾಡಬೇಡಿ, 5 ವರ್ಷ ಪೂರ್ಣಾವಧಿ ಸಿಎಂ ಆಗೋದಕ್ಕೆ ಹೋರಾಡಿ ಅಂತ ನಾನು ಡಿಕೆ ಶಿವಕುಮಾರ್ ಅವರಿಗೆ ಸಲಹೆ ನೀಡ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ಡಿನ್ನರ್ ಪಾರ್ಟಿ ಜಡಾಪಟಿ ನಡುವೆ ಸಚಿವ ರಾಜಣ್ಣ ಚೆಲುವರಾಯಸ್ವಾಮಿ ಹೆಸರು ಎಳೆತಂದಿದ್ದಾರೆ. ಬರೀ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರ ಡಿನ್ನರ್ ಪಾರ್ಟಿಯ ಬಗ್ಗೆ ಮಾತನಾಡ್ತಿರಲ್ವಾ, ಕೃಷಿ ಸಚಿವ ಚೆಲುವರಾಯಸ್ವಾಮಿ ಕೂಡ ಸಭೆ ನಡೆಸಿದ್ರು, ಅದರ ಬಗ್ಗೆ ಯಾಕೆ ಪ್ರಶ್ನೆ ಮಾಡಲ್ಲ ಅಂತ ಪರೋಕ್ಷವಾಗಿ ಡಿಕೆಶಿಗೆ ಪ್ರತ್ಯುತ್ತರ ನೀಡಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಇದ್ದ ದಿವಸ ನಾವೆಲ್ಲ ಊಟಕ್ಕೆ ಸೇರಿದ್ದೆವು. ಅದೇ ದಿನ ಚೆಲುವರಾಯಸ್ವಾಮಿ ಅವರು ಸಭೆಯನ್ನ ಕೂಡ ಕರೆದಿದ್ರು. ಅದರಲ್ಲೂ ಕೂಡ ಬಹಳಷ್ಟು ಶಾಸಕರು ಭಾಗಿಯಾಗಿದ್ರು. ಅದ್ರ ಬಗ್ಗೆ ಯಾಕೆ ಯಾರ ಆಕ್ಷೇಪಣೆ ಪ್ರತಿಕ್ರಿಯೆಗಳು ಯಾಕೆ ಬರ್ತಾ ಇಲ್ಲ? ಬರೀ ನಾವು ಸಿದ್ದರಾಮಯ್ಯನವರು ಸೇರಿ 4 ಜನ ಊಟ ಮಾಡಿದ್ರೆ ಯಾರಿಗೆ ಆತಂಕ ಯಾಕೆ ಅಂತ ರಾಜಣ್ಣ ಪ್ರಶ್ನಿಸಿದ್ದಾರೆ. ಹೈಕಮಾಂಡ್ ಕೃಪೆ ಇಲ್ಲದೆ ಇದ್ರೆ ಎಷ್ಟೇ ದೊಡ್ಡ ಮುಖಂಡರಾಗಿದ್ರು ಕೂಡ ಪ್ರಯೋಜನ ಇಲ್ಲ. ಡಿಕೆ ಶಿವಕುಮಾರ್ ಸಿಎಂ ಅಂತ ಹೈಕಮಾಂಡ್ ಹೇಳಿದ್ರೆ ನಾವು ಒಪ್ಪಲೇಬೇಕು ಅಂತ ಸಚಿವ ರಾಜಣ್ಣ ಹೇಳಿದ್ರು. ಅಲ್ಲದೆ ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಮಾತುಕತೆ ನನ್ನ ಗಮನಕ್ಕೆ ಬಂದಂತೆ ಆಗಿಲ್ಲ. ವರಿಷ್ಠರ ಜೊತೆಗಿನ ಮಾತುಕತೆಯಲ್ಲಿ ಯಾರ್ಯಾರಿದ್ರೋ ಅವರು ಮಾತ್ರ ಸಿಎಂ ಒಪ್ಪಂದದ ಬಗ್ಗೆ ಉತ್ತರ ಕೊಡಬಲ್ಲರು ಅಂತ ರಾಜಣ್ಣ ಹೇಳಿದ್ದಾರೆ. ಸಿಎಂ ಕುರ್ಚಿಗೆ ಕಾಂಗ್ರೆಸ್ನಲ್ಲಿ ಶೀತಲ ಸಮರ ನಡೀತಾ ಇರುವಂತಹ ಬೆನ್ನಲ್ಲೇ ಸಿದ್ದರಾಮಯ್ಯ ಬೆನ್ನಿಗೆ ಹಲವು ಸಚಿವರು ನಿಂತಿದ್ದಾರೆ. ಎಂಬಿ ಪಾಟೀಲ್ ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ರು. ಸಚಿವ ದಿನೇಶ್ ಗುಂಡೂರಾವ್ ಸಿಎಂ ಇದ್ದಾಗ ಮತ್ತೊಬ್ಬ ಸಿಎಂ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ವಿನಯ್ ಗುರೂಜಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಅವರ ಗುರುಗಳ ದ್ವಯ ಇದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಡಿಸಿಎಂ ಡಿಕೆ, ಗುರುಗಳಿಗೆ ಮನವಿ ಮಾಡ್ತೇನೆ, ತಮ್ಮ ಯಾವ ಬೇಡಿಕೆ ಬೇಡ, ಯಾವುದೇ ಪವರ್ ಇಲ್ಲ, ಯಾವ ಶೇರಿಂಗೂ ಇಲ್ಲ, ರಾಜ್ಯದ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದರು. ಡಿನ್ನರ್ ಸಭೆ ಯಾರೂ ತಡೆಯೋಕ್ಕಾಗಲ್ಲ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾನು ಯಾರ ಸಭೆ ತಡೆಯೋದಕ್ಕೆ ಹೋಗಿಲ್ಲ, ತಡೆಯೋದೂ ಇಲ್ಲ, ದೊಡ್ಡವ್ರ ಬಗ್ಗೆ ಮಾತನಾಡೋದು ಬೇಡ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಎಚ್ಡಿಕೆ, ಅಧಿಕಾರಕ್ಕಾಗಿ ಶತ್ರುನಾಶಕ್ಕಾಗಿ ಹೋಗೋದು ಅಂತ ಕಾಲೆಳೆದಿದ್ದಾರೆ. ಅದಕ್ಕೆ ಟಾಂಗ್ ಕೊಟ್ಟಿರುವ ಡಿಕೆ, ಅವರು ಕದ್ದು ಮುಚ್ಚಿ ಪೂಜೆ ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ಸಚಿವರು ಶಾಸಕರು ಊಟಕ್ಕೆ ಸೇರಿದ್ರೋ ಆಗ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಟ ಪ್ರಾರಂಭವಾಗಿದೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಅಧಿಕಾರ ಸಿಗದಿದ್ರೆ ಒದ್ದು ಕಿತ್ಕೊಳ್ಬೇಕು ಅಂತ ಡಿಕೆ ಹೇಳಿದ್ರು. ಈಗ ಅಧಿಕಾರ ಕಿತ್ಕೊಳ್ಳುವ ಪ್ರಯತ್ನ ಮುಂದುವರಿಸ್ತಾರೆ. ನಮಗಿರುವ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವಧಿ ಮುಗಿತಾ ಇದೆ, ಬರುವ ದಿನಗಳಲ್ಲಿ ಕಾಂಗ್ರೆಸ್ ಕಿತ್ತಾಟ ಬೀದಿಗೆ ಬರುತ್ತೆ ಅಂತ ವಿಜೇಂದ್ರ ಹೇಳಿದ್ದಾರೆ. ದಲಿತ ಸಚಿವರು ಮತ್ತು ಶಾಸಕರ ಸಭೆಗೆ ಹೈಕಮಾಂಡ್ ಬ್ರೇಕ್ ಹಾಕಿಲ್ಲ. ಹೈಕಮಾಂಡ್ ನಾಯಕರು ಭಾಗವಹಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಭೆ ಮುಂದೂಡಿಕೆಯಾಗಿದೆ ಅಷ್ಟೇ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಸಮುದಾಯದ ಸಮಸ್ಯೆಗಳನ್ನ ಪ್ರತ್ಯೇಕ ಸಭೆಗಳ ಮೂಲಕವೇ ಚರ್ಚೆ ಮಾಡಬೇಕು, ಹೀಗಾಗಿ ಶಾಸಕರ ಸಚಿವರ ಸಭೆಯನ್ನ ಕರೆಯಲಾಗಿತ್ತು. ಸಭೆಗೆ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿಸಿದ್ರು ಅನ್ನೋದು ಸರಿಯಲ್ಲ ಅಂತ ಪ್ರಿಯಾಂಕ್ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿನ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಬಗ್ಗೆ ಚರ್ಚಿಸೋದಕ್ಕೆ ಸಭೆ ಕರೆದಿದ್ರು ಅಂತ ಪರಮೇಶ್ವರ್ ಹೇಳಿದ್ದಾರೆ. ಆಗಿದ್ರೆ ಕ್ಯಾಬಿನೆಟ್ ಇರೋದು ಯಾಕೆ? ಔತಣಕೂಟ ಮಾಡಿಕೊಂಡು ಇವರು ಸಮಸ್ಯೆ ಬಗ್ಗೆ ಚರ್ಚಿಸ್ತಾರಾ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ಬಡಮಡಿದಾಟದ ನಡುವೆ ನಿನ್ನೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪರಾಜಿತ ಅಭ್ಯರ್ಥಿಗಳ ಸಭೆ ನಡೆಯಿತು. ಸಭೆಯಲ್ಲಿ ಯತ್ನಾಳ್ ಮತ್ತು ತಂಡದ ವಿರುದ್ಧ ಪರೋಕ್ಷವಾಗಿ ಆಕ್ರೋಶ ವ್ಯಕ್ತವಾಗಿದೆ. ಯತ್ನಾಳ್, ಮಾಜಿ ಸಚಿವರಾದಂಥ ಎಂಪಿ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಅಪ್ಪು ಪಟ್ಟಣಶೆಟ್ಟಿ ಸೇರಿ ಹಲವರು ಪರೋಕ್ಷವಾಗಿ ಕಿಡಿಕಾರ್ತಾರೆ. ವಕ್ಫ್ ಹೆಸರಿನಲ್ಲಿ ಭಿನ್ನಮತ ಮಾಡ್ತಿದ್ದಾರೆ, ಕೆಲವರ ಬೆಂಬಲ ಇದೆ ಅಂತಾರೆ. ನಮ್ಮ ನಡುವೆಯೇ ಇರುವ ಕೆಲವರು ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಬೆಂಬಲ ಕೊಡೋರು ಇದನ್ನು ನಿಲ್ಲಿಸಬೇಕು. ಪಕ್ಷ ಕಟ್ಟಿದ್ದು ಬಿಎಸ್ವೈ, ಬೆಂಬಲ ಕೊಟ್ಟರೆ ಅವರಿಗೆ ನಷ್ಟ, ಪಕ್ಷ ಅಸ್ಥಿರವಾಗಲಿ ಅಂತ ಬಯಸ್ತಾ ಇದ್ದಾರೆ ಅಂತ ನಿನ್ನೆ ಬಿಜೆಪಿ ಪರಾಜಿತ ಸಭೆಯಲ್ಲಿ ಆಕ್ಷೇಪ ವ್ಯಕ್ತವಾಗಿದೆ. ದಾವಣಗೆರೆಯಲ್ಲಿ ಬಿಎಸ್ವೈ ಹುಟ್ಟುಹಬ್ಬದ ಸಮಾವೇಶ ಮಾಡ್ತೇವೆ, ಇದಕ್ಕೆ ಯಾವ ದೊಣ್ಣೆ ನಾಯಕನ ಪರ್ಮಿಷನ್ ಬೇಕಾಗಿಲ್ಲ, ನಾವೇ ಹಣ ಹಾಕಿ ಸಮಾವೇಶ ಮಾಡ್ತೇವೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ರಾಜ್ಯದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಪಕ್ಷ ಕಟ್ಟಿದ್ದಾರೆ, ಅವರ ಹುಟ್ಟುಹಬ್ಬ ಮಾಡೋದರಲ್ಲಿ ತಪ್ಪೇನಿದೆ ಅಂತ ರೇಣುಕಾಚಾರ್ಯ ಪ್ರಶ್ನೆ ಮಾಡಿದ್ದಾರೆ. ಮುಂದಿನ ವಾರದಲ್ಲಿ ಮುಖಂಡರ ಜೊತೆ ರಾಜ್ಯ ಪ್ರವಾಸ ಮಾಡುವುದಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆ ರಾಜ್ಯ ಪ್ರವಾಸ ಮಾಡುವುದಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ. ಮುಂದಿನ ವಾರದಲ್ಲಿ ದಿನಾಂಕ ನಿಶ್ಚಯ ಮಾಡಿ ಪ್ರವಾಸ ಮಾಡ್ತೀವಿ. ಒಂದು ದಿನಕ್ಕೆ 2 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಯಡಿಯೂರಪ್ಪ ಸೇರಿ ಹಿರಿಯರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಜಿಲ್ಲಾ ಪಂಚಾಯತ್ ಚುನಾವಣೆ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಎದುರಿಸಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ. ಪರಾಜಿತ ಅಭ್ಯರ್ಥಿಗಳ ಸಭೆ ಯಾವುದೇ ಬಲ ಪ್ರದರ್ಶನ ಮಾಡೋದಕ್ಕೋ ಯಾರನ್ನೋ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಮಾಡಿರೋದಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ.
ಆಶಾ ಕಾರ್ಯಕರ್ತರೊಂದಿಗೆ ಸಂಧಾನ ಸಭೆ ನಡೆಸಲಾಗಿದೆ. ಈ ಹಿಂದೆ ಮಾಸಿಕ 8,000 ರೂಪಾಯಿ ಗೌರವಧನ ನೀಡಲಾಗ್ತಾ ಇದ್ದು, ಇದೀಗ ಪ್ರೋತ್ಸಾಹಧನ ಸೇರಿದಂತೆ ಪ್ರತಿ ತಿಂಗಳು 10,000 ರೂಪಾಯಿ ಗೌರವಧನ ನೀಡುವುದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಆಶಾ ಕಾರ್ಯಕರ್ತೆಯರು ಮುಷ್ಕರ ಹಿಂಪಡೆಯುವುದಕ್ಕೆ ಸಮ್ಮತಿಸಿದ್ದಾರೆ ಅಂತ ಸಿಎಂ ತಿಳಿಸಿದ್ದಾರೆ. ಆಶಾ ಕಾರ್ಯಕರ್ತೆಯರ ಆರೋಗ್ಯ ಕೆಟ್ಟರೆ ಪ್ರತಿ ತಿಂಗಳು ಸಿಗುವ ರಜೆ ಕ್ರೋಢೀಕರಿಸಿ ಗರಿಷ್ಠ 3 ತಿಂಗಳವರೆಗೆ ಗೌರವಧನ ನಿಲ್ಲಿಸದ ರಜೆ ಮಂಜೂರು ಮಾಡಲು ಸಿಎಂ ಸೂಚನೆ ನೀಡಿದ್ದಾರೆ. ಆಯವ್ಯಯ ಪೂರ್ವಭಾವಿ ಸಭೆ ನಡೆಸುವಾಗ ಆಶಾ ಕಾರ್ಯಕರ್ತರೊಂದಿಗೂ ಕೂಡ ಸಭೆ ನಡೆಸಲಾಗುತ್ತೆ. ಸರ್ಕಾರ ಅವರೊಂದಿಗೆ ಇದೆ ಅಂತ ಸಿಎಂ ಭರವಸೆ ನೀಡಿದ್ದಾರೆ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ತಮ್ಮ ಹೆಸರಿಡುವ ವಿಚಾರ ಕುರಿತು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಕಳೆದ 40 ವರ್ಷಗಳಿಂದ ನಾನು ರಾಜಕಾರಣದಲ್ಲಿದ್ದೀನಿ. ರಸ್ತೆಗೆ ನನ್ನ ಹೆಸರಿಡಿ ಅಂತ ಹೇಳಿಲ್ಲ. ಮೈಸೂರು ವಿವಿ ಗೌರವ ಡಾಕ್ಟರೇಟ್ ಪ್ರಕಟಿಸಿದಾಗ ಬೇಡ ಅಂತ ಹೇಳಿದೆ. ಆ ರಸ್ತೆಗೆ ಬೇರೆ ಹೆಸರಿದ್ರೆ ಬದಲಾವಣೆ ಮಾಡೋದು ಬೇಡ ಅಂತ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಶರಣಾಗತಿಯಾದ ನಕ್ಸಲರ ಶಸ್ತ್ರಾಸ್ತ್ರಗಳು ಎಲ್ಲಿ ಇವೆ ಅನ್ನೋದು ಗೊತ್ತಾಗಿದೆ. ಮಾಚರು ಮಾಡಿ ಪೊಲೀಸರು ತೆಗೆದುಕೊಂಡು ಬರುತ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಶೃಂಗೇರಿಯಲ್ಲಿ ಮತ್ತೊಬ್ಬ ನಕ್ಸಲ್ ಇರುವ ವಿಚಾರವಾಗಿ ಮಾತನಾಡಿ, ಇನ್ನೊಬ್ಬ ನಕ್ಸಲ್ ಇದ್ದಾನೋ ಇಲ್ವೋ ನಮಗೆ ಗೊತ್ತಿಲ್ಲ, ಅವನಿಗೆ ನಾನು ಮುಖ್ಯವಾಹಿನಿಗೆ ಬರಲು ಮನವಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹಾಡಿ ಹೊಗಳಿದ್ದಾರೆ. ಮೈಸೂರಿನಲ್ಲಿ ನಿನ್ನೆ ಭಾನುವಿ ಪ್ಯಾಲೇಸ್ ಉದ್ಘಾಟನೆ ವೇಳೆ ಮಾತನಾಡಿದ ಅವರು, ಸಿದ್ದರಾಮಯ್ಯನವರು 2ನೇ ಬಾರಿಗೆ ಸಿಎಂ ಆಗಿದ್ದಾರೆ. ದೇವರಾಜ್ ಅರಸು ನಂತರ ನಮ್ಮ ಜಿಲ್ಲೆಯವರು ಸಿಎಂ ಆಗಿದ್ದಾರೆ. ಸಣ್ಣ ರೈತ ಕುಟುಂಬದಿಂದ ಬಂದು ರಾಜ್ಯವನ್ನ ಆಳ್ತಿದ್ದಾರೆ. 7 ವರ್ಷ ಅಧಿಕಾರ ಮಾಡ್ತಿದ್ದಾರೆ, ಮುಂದೆಯೂ ಆಳುತ್ತಾರೆ ಅಂತ ಜಿಟಿ ದೇವೇಗೌಡ ಹೇಳಿದ್ದಾರೆ. ಬೆಂಗಳೂರಿನ ವಯಾಲಿಕಾವಲ್ನಲ್ಲಿ ಟಿಟಿಡಿ ದೇವಸ್ಥಾನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೇವರ ದರ್ಶನ ಪಡೆದರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿ ಸಾವಿರಾರು ಭಕ್ತರು ತಿಮ್ಮಪ್ಪನಿಗೆ ಕೈಮುಗಿದರು. ತಿರುಪತಿಯ ದುರಂತದ ಬಳಿಕ ಎಚ್ಚೆತ್ತಿದ್ದಂಥ ಬೆಂಗಳೂರು ಟಿಟಿಡಿ ಘಟನೆ ಮರುಕಳಿಸಿದಂತೆ ಎಚ್ಚರಿಕೆ ವಹಿಸಿ ಭಕ್ತರಿಗೆ ದರ್ಶನ ಭಾಗ್ಯ ಕಲ್ಪಿಸಿತ್ತು. ಪ್ರತಿ ಸೋಮವಾರ ಬೆಳಿಗ್ಗೆ 5ರ ಬದಲಾಗಿ ಇನ್ಮುಂದೆ ಮೆಟ್ರೋ ರೈಲುಗಳು 4:15ಕ್ಕೆ ಸಂಚಾರ ಆರಂಭಿಸುತ್ತವೆ. ಜನವರಿ 13ನೇ ತಾರೀಕಿನಿಂದಲೇ ಈ ಸೇವೆ ಆರಂಭವಾಗುತ್ತೆ ಅಂತ ಬಿಎಂಆರ್ಸಿಎಲ್ ತಿಳಿಸಿದೆ. ಅಲ್ಲದೆ ಪ್ರತಿ ಸೋಮವಾರ ಮಾತ್ರ ಸಂಚಾರದಲ್ಲಿ ಬದಲಾವಣೆ ಮಾಡಲಾಗಿದೆ. ನಗರಕ್ಕೆ ಹಿಂದಿರುಗುವ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ಈ ಸಮಯ ಬದಲಾವಣೆ ಮಾಡಲಾಗಿದೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಅಂಡ್ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ತನಿಖೆ ಚುರುಕುಗೊಳಿಸಿರುವಂತಹ ಸಿಐಡಿ ತಂಡ ನಿನ್ನೆ ಆರೋಪಿಗಳಿಗೆ ವಿಚಾರಣೆಗೆ ಕರೆದಿತ್ತು. ಬಳಿಕ 5ರನ್ನು ಕೂಡ ಬಂಧಿಸಿ ಬೀದರ್ನ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಿತ್ತು. ಇದೀಗ ಆರೋಪಿಗಳನ್ನು 5 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಕೊಟ್ಟು ಆದೇಶ ನೀಡಿದೆ. ಬಿಬಿಎಂಪಿ ಕಚೇರಿಗಳ ಮೇಲೆ ಲೋಕಾಯುಕ್ತ ದಿಢೀರ್ ದಾಳಿ ನಡೆಸಿದೆ. ಈ ಸಂದರ್ಭದಲ್ಲಿ ಕೆಲ ಸಿಬ್ಬಂದಿ ವೈಕುಂಠ ಏಕಾದಶಿ ಕಾರಣ ದೇವಸ್ಥಾನಕ್ಕೆ ಹೋಗಿರುವುದನ್ನು ಗಮನಿಸಿ ಗರಂ ಆಗಿ ಮೊಬೈಲ್ ಕರೆ ಮಾಡಿ ತರಾಟೆ ತೆಗೆದುಕೊಂಡಿದ್ದಾರೆ. ನ್ಯಾಯಮೂರ್ತಿ ವೀರಪ್ಪ ಸೌತನ್ ಸರ್ಕಲ್ ಬಿಬಿಎಂಪಿ ಕಚೇರಿಗೆ ತೆರಳಿದಾಗ ಕೇಸ್ ವರ್ಕರ್ ಕವಿತಾ ಬದಲು ಅವರ ಮಗ ನವೀನ್ ಹಾಜರಾಗಿದ್ದ. ಲೋಕಾಯುಕ್ತ ದಾಳಿ ವೇಳೆ ಬಿಬಿಎಂಪಿ ಸಿಬ್ಬಂದಿ ಕಳ್ಳಾಟ ಹಿನ್ನೆಲೆ ಅನಧಿಕೃತವಾಗಿ ಕೆಲಸ ಮಾಡ್ತಿದ್ದ ನವೀನನ್ನು ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಕರ್ತವ್ಯ ದುರುಪಯೋಗ ಪಡಿಸಿಕೊಂಡ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. ಇನ್ನು ಕೇಸ್ ವರ್ಕರ್ ತನ್ನ ಬದಲು ಮಗನನ್ನ ಕೆಲಸಕ್ಕೆ ಕಳಿಸಿ ಕಚೇರಿಗೆ ಲಾಗಿನ್ ಐಡಿ ನೀಡಿ ಮಗನಿಗೆ ಕೆಲಸ ಮಾಡಲು ಬಿಟ್ಟಿದ್ರು. ಹೀಗಾಗಿ 3 ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಪಟ್ರಮೆ ಗ್ರಾಮದಲ್ಲಿ ಮುಸ್ಲಿಂ ಯುವತಿ ಸುಹಾನಾ ನಾಪತ್ತೆಯಾಗಿದ್ದಾಳೆ. ಇದೀಗ ಫೇಸ್ಬುಕ್ ಗೆಳೆಯ ಹರೀಶ್ ಗೌಡನ ಜೊತೆ ಕೊತ್ರೊಟ್ಟು ಸತ್ಯನಾರಾಯಣ ದೇವಸ್ಥಾನದಲ್ಲಿ ಮದುವೆಯಾಗಿ ಪ್ರತ್ಯಕ್ಷವಾಗಿದ್ದಾಳೆ. ಮದುವೆಯಾಗಿ ಧರ್ಮಸ್ಥಳ ಠಾಣೆಗೆ ತೆರಳಿ ಸ್ವಇಚ್ಛೆಯಿಂದ ಮದುವೆಯಾಗಿರುವುದಾಗಿ ಹೇಳಿಕೆಯನ್ನು ದಾಖಲಿಸಿದ್ದಾಳೆ. ನಿಯಂತ್ರಣ ತಪ್ಪಿದ ಲಾರಿ ದ್ವಿಪಥ ರಸ್ತೆಯ ಡಿವೈಡರ್ ಏರಿ ನಿಂತು ಅವಾಂತರವಾಗಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿನಹಟ್ಟಿ ತಾಲೂಕಿನಲ್ಲಿ ರಬಕವಿಯಲ್ಲಿ ಘಟನೆಯಾಗಿದೆ. ಮಹಾರಾಷ್ಟ್ರ ಮೂಲದ ಲಾರಿ ರಬಕವಿ ಪಟ್ಟಣದಿಂದ ಮಹಾಲಿಂಗಪುರಕ್ಕೆ ಹೊರಟಿತ್ತು. ಮಾರ್ಗ ಮಧ್ಯೆ ನಿಯಂತ್ರಣ ತಪ್ಪಿ ಡಿವೈಡರ್ ಹತ್ತಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ದೆಹಲಿಯ ವಿಧಾನಸಭೆಗೆ ನಡೀತಾ ಇರುವಂತಹ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿಯ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಪ್ರಮುಖ ಬಿಜೆಪಿ ನಾಯಕರು ಸಿಸಿ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ದೆಹಲಿ ವಿಧಾನಸಭೆ ಚುನಾವಣೆಗೆ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಾಯಿತು ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ನಿನ್ನೆ ರಾತ್ರಿ ನಡೆದ ಬಿಜೆಪಿ ಚುನಾವಣಾ ಸಮಿತಿ ಸಭೆಗೆ ಆಗಮಿಸಿದಂಥ ಪ್ರಧಾನಿ ಮೋದಿ ಶಿಷ್ಟಾಚಾರ ಲೆಕ್ಕಿಸದೆ ಪತ್ರಕರ್ತರ ಜೊತೆ ಮಾತನಾಡಿದ್ದಾರೆ. ಕಾರಿನಿಂದ ಇಳಿದು ಸೀದಾ ಪತ್ರಕರ್ತರಿದ್ದ ಸ್ಥಳಕ್ಕೆ ಬಂದಂಥ ಪ್ರಧಾನಿ ಮೋದಿ ಹೊಸ ವರ್ಷ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯ ಕೋರಿದ್ರು. ನಂತರ ಚಳಿಯಿಂದ ರಕ್ಷಿಸಿಕೊಳ್ಳುವಂತೆ ಸಲಹೆ ನೀಡಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ನಿನ್ನೆ ವಿದೇಶಿ ರಾಜತಾಂತ್ರಿಕರ ಜೊತೆ ಸಭೆ ನಡೆಸಿದ್ದಾರೆ. ರಷ್ಯಾದ ಅಂಬಾಸಿಡರ್ ರೋಮನ್ ಬಾಬುಸ್ಕಿನ್ ಸೇರಿದಂತೆ ಸುಮಾರು 100ಕ್ಕೂ ಹೆಚ್ಚು ದೇಶಗಳ ರಾಜತಾಂತ್ರಿಕರು ರಾಜನಾಥ್ ಸಿಂಗ್ ಜೊತೆಗಿನ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಏರೋ ಇಂಡಿಯಾ ಪ್ರದರ್ಶನಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗ ನಡೆದ ಈ ಸಭೆ ಭಾರೀ ಮಹತ್ವ ಪಡೆದುಕೊಂಡಿದೆ. ಪಂಜಾಬ್ನ ಲೂಧಿಯಾನ ಕ್ಷೇತ್ರದ ಎಎಪಿ ಶಾಸಕ ಗುರ್ಪ್ರೀತ್ ಗೋಗಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಮಧ್ಯರಾತ್ರಿ ಮನೆಯಲ್ಲೇ ಅವರಿಗೆ ಗುಂಡೇಟು ಬಿದ್ದಿದೆ. ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ಸಾವನ್ನಪ್ಪಿದ್ದಾರೆ. ಶಾಸಕ ಗುರ್ಪ್ರೀತ್ ತಾವೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಲ್ಲವೇ ಬೇರೆ ಯಾರಾದರೂ ಗುಂಡಿಕ್ಕಿ ಕೊಂದಿದ್ದಾರೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಲಿದೆ. ಕ್ರಿಕೆಟಿಗ ಯುಜವೇಂದ್ರ ಚಹಲ್ ಪತ್ನಿ ಧನಶ್ರೀ ವರ್ಮಾಗೆ ಡಿವೋರ್ಸ್ ವದಂತಿ ಬಗ್ಗೆ ಧನಶ್ರೀ ವರ್ಮಾ ಪೋಸ್ಟ್ ಹಂಚಿಕೊಂಡ ಬೆನ್ನಲ್ಲೇ ಚಹಲ್ ಕೂಡ ಪೋಸ್ಟ್ ಹಂಚಿಕೊಂಡಿದ್ದಾರೆ.
ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಜಾಲತಾಣದಲ್ಲಿ ಕಮೆಂಟ್ಗಳು ಹರಿದಾಡ್ತಾ ಇವೆ. ಅದರಲ್ಲಿ ಸತ್ಯ ಇರಬಹುದು, ಸತ್ಯವಲ್ಲದ ವಿಷಯಗಳು ಕೂಡ ಇರಬಹುದು. ಇದೊಂದು ವದಂತಿ ಅಂತ ಹೇಳಿದ್ದಾರೆ. ಯುಜ್ವೇಂದ್ರ ಚಹಲ್ ಮತ್ತು ಧನಶ್ರೀ ವರ್ಮಾ ದಂಪತಿಯ ಡಿವೋರ್ಸ್ ಬಳಿಕ ಇದೀಗ ಮತ್ತೊಂದು ಕ್ರಿಕೆಟಿಗ ವಿಚ್ಛೇದನ ಬಗ್ಗೆ ಈಗ ವದಂತಿ ಹರಡಿದೆ. ಕನ್ನಡಿಗ ಮನೀಶ್ ಪಾಂಡೆ ಹಾಗೂ ಅಶ್ವಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರನ್ನೊಬ್ಬರು ಅನ್ಫಾಲೋ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇಬ್ಬರು ಜೊತೆಯಾಗಿದ್ದ ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾರೆ. ಕೊಲೆ ಆರೋಪಿ ಪವಿತ್ರ ಗೌಡ ಮತ್ತು ದರ್ಶನ್ಗೆ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಕೋರ್ಟ್ ಅನುಮತಿ ನೀಡಿದೆ. ಪವಿತ್ರ ಗೌಡಗೆ ಮುಂಬೈಗೆ ಹೋಗಲು, ನಟ ದರ್ಶನ್ಗೆ ಸಂಕ್ರಾಂತಿ ಹಬ್ಬದ ವೇಳೆ ಮೈಸೂರಿನ ಫಾರ್ಮ್ ಹೌಸ್ಗೆ ಹೋಗಲು ಕೋರ್ಟ್ ಅನುಮತಿ ನೀಡಿದೆ. ದರ್ಶನ್ಗೆ ಮೈಸೂರಿಗೆ ಹೋಗಲು 5 ದಿನ ಮತ್ತು ಪವಿತ್ರ ಗೌಡಗೆ ಮುಂಬೈ, ದೆಹಲಿ, ದೇಗುಲ ವ್ಯವಹಾರಿಕ ಉದ್ದೇಶಕ್ಕೆ ತೆರಳಲು ಅವಕಾಶವನ್ನು ನೀಡಲಾಗಿದೆ. ಪುಷ್ಪ 2 ಸಕ್ಸಸ್ನಲ್ಲಿ ತೇಲ್ತಾ ಇರುವಂಥ ನಟ ಅಲ್ಲು ಅರ್ಜುನ್ ನಿನ್ನೆ ಅದ್ದೂರಿಯಾಗಿ ತಮ್ಮ ತಂದೆಯ ಬರ್ತ್ಡೇ ಅನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಅಲ್ಲು ಅರ್ಜುನ್ ತಂದೆ ಅಲ್ಲು ಅರವಿಂದ್ ಅವರು 76ನೇ ವಸಂತಕ್ಕೆ ಕಾಲಿಟ್ಟಿದ್ದು ಪುಷ್ಪ 2 ಥೀಮ್ ಮಾದರಿಯಲ್ಲೇ ಕೇಕ್ ತಯಾರಿಸಿ ಕಟ್ ಮಾಡಿದ್ದಾರೆ.